ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಇರ್ಫಾನಾ ಖಾದರ್. ಇವತ್ತಿನ ಟಾಪಿಕ್ ಏನು ಅಂತ ನಿಮ್ಗೆಲ್ರಿಗೂ ಗೊತ್ತಾಗಿರುತ್ತೆ. ಆಲ್ರೆಡಿ ನೀವು ಗೆಸ್ ಮಾಡಿರ್ತೀರ. ನಾನು ನಿನ್ನೆ ಪೋಲ್ ಹಾಕಿದ್ದೆ, ಅದರಲ್ಲಿ ಮೆಜಾರಿಟಿ ಬಂದ್ಬಿಟ್ಟು MBA ಗ್ರಾಜ್ಯುಯೇಟ್ಸ್ಗೆ ಏನೆಲ್ಲ ಸ್ಕಿಲ್ಸ್ ಇರಬೇಕು ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳಿದರೆ, ಇನ್ನೊಂದು ವಿಡಿಯೋ ಕೂಡ ಹಾಕ್ತೀನಿ, ಸ್ವಲ್ಪ ಬಿಟ್ಟು ಹಾಕ್ತೀನಿ. ಇವತ್ತು ಸದ್ಯಕ್ಕೆ MBA ಗ್ರಾಜ್ಯುಯೇಟ್ಸ್ಗೆ ಏನೆಲ್ಲ ಸ್ಕಿಲ್ಸ್ ಇರಬೇಕು ಅಂತ ಮಾತಾಡೋಣ. ನೀವೇನಾದರೂ MBA ಸ್ಟೂಡೆಂಟ್ಸ್ ಆಗಿದ್ರೆ ಅಥವಾ MBA ಮಾಡಬೇಕು ಅಂತ ಅನ್ಕೊಂಡಿದ್ರೆ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ಹಾಗಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ. ಇನ್ನು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಕೂಡ ಮಾಡಿ. ನಾವಿಲ್ಲಿ ಏನು ಅರ್ಥ ಮಾಡ್ಕೊಬೇಕು ಅಂತ ಹೇಳೋದಾದರೆ, MBA ಅನ್ನೋದು ನಮಗೆ ಥಿಯರಿಟಿಕಲ್ ನಾಲೆಡ್ಜನ್ನು ಕೊಡುತ್ತೆ. ಆದರೆ ರಿಯಲ್ ವರ್ಲ್ಡಲ್ಲಿ ಪ್ರಾಕ್ಟಿಕಲ್ ನಾಲೆಡ್ಜ್ ಅನ್ನೋದು ನಮ್ಮ ಸಕ್ಸಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಂಪ್ಲಾಯರು ಕೂಡ ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ನಾವೇನು ಡಿಫ್ರೆಂಟಾಗಿ ತಗೊಬರ್ತೀವಿ ಅಥವಾ ಡಿಫ್ರೆಂಟ್ ಐಡಿಯಾಸ್ ತಗೊಬರ್ತೀವಿ, ಸೊ ಅದನ್ನು ತುಂಬ ಹೆಚ್ಚಾಗಿ ನೋಡ್ತಾರೆ. ಹಾಗಾಗಿ ಬೇರೆ ಬೇರೆ ಸ್ಕಿಲ್ಸ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲಿಗೆ ನಾವು ಒಂದು MBA ಗ್ರಾಜ್ಯುಯೇಟ್ಸ್ಗೆ ಏನೆಲ್ಲ ಕೋರ್ ಸ್ಕಿಲ್ಸ್ ಇರಬೇಕು ಅನ್ನೋದನ್ನು ಮಾತಾಡೋಣ. ಫಸ್ಟ್ ಒನ್ ಬಂದ್ಬಿಟ್ಟು ಲೀಡರ್ಶಿಪ್ ಹಾಗೆಯೇ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್. ಲೀಡರ್ಶಿಪ್ ಸ್ಕಿಲ್ ಅಂತ ಹೇಳಿದಾಗ ನಮಗೆ ತಲೆಯಲ್ಲಿ ಬರೋದು ಏನಪ್ಪ ಅಂತ ಹೇಳಿದ್ರೆ, ಒಂದು ಒಳ್ಳೆ ಪೋಸ್ಟಲ್ಲಿರೋದು ಅಥವಾ ಹೈಯರ್ ಪೋಸ್ಟಲ್ಲಿರೋದು ಅಂತ ಅನ್ಕೊತೀವಿ. ಬಟ್ ರಿಯಾಲಿಟಿ ಅದಲ್ಲ. ನಾವೊಂದು ಟೀಮನ್ನು ಎಷ್ಟು ಚೆನ್ನಾಗಿ ಇನ್ಸ್ಪೈರ್ ಮಾಡಿಕೊಂಡು ಅವರನ್ನು ಪ್ರಾಪರಾಗಿ ಒಂದು ಗೋಲ್ನ ಅಚೀವ್ ಮಾಡೋಕ್ಕೆ ಗೈಡ್ ಮಾಡ್ಕೊಂಡು ಹೋಗ್ತೀವಿ, ಅದನ್ನು ಲೀಡರ್ಶಿಪ್ ಸ್ಕಿಲ್ಸ್ ಅಂತ ಹೇಳ್ತಾರೆ. ಎಂಪ್ಲಾಯರು ಕೂಡ ಒಬ್ಬ ಒಳ್ಳೆ ಲೀಡರಲ್ಲಿ ಏನು ನೋಡ್ತಾರೆ ಅಂತ ಹೇಳಿದಾದರೆ, ಈ ಟೀಮನ್ನು ಯಾವ ರೀತಿ ಗೈಡ್ ಮಾಡ್ತಾರೆ ಅಥವಾ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡ್ತಾರೆ, ಹಾಗೆಯೇ ಯಾವ ರೀತಿ ಬೇರೆ ಬೇರೆ ಐಡಿಯಾಸನ್ನು ತಗೊಂಡ್ಬರ್ತಾರೆ. ಸೊ ಇಂಥದ್ದನ್ನು ಒಬ್ಬ ಲೀಡರಿಂದ ಎಕ್ಸ್ಪೆಕ್ಟ್ ಮಾಡ್ತಾರೆ. ಹಾಗಾಗಿ ನೀವೊಂದು ಒಳ್ಳೆ ಲೀಡರ್ ಆಗಬೇಕು ಅಂತ ಹೇಳಿದಾಗ ನಿಮಗೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಇರಬೇಕಾಗತ್ತೆ. ಹಾಗೆ ಒಂದು ಟೀಮನ್ನು ಪ್ರಾಪರಾಗಿ ಗೈಡ್ ಮಾಡ್ಕೊಂಡು ಅವ್ರನ್ನ ಇನ್ಸ್ಪೈರ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಹಾಗೆಯೇ ಬೇರೆ ಬೇರೆ ಐಡಿಯಾಸನ್ನು ನೀವು ತಗೋಬರ್ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಸತ್ಯ ನಡೆಲ್ಲ ಅವ್ರ ಬಗ್ಗೆನೇ ತಗೊಳ್ಳಿ. ನಮ್ಗೆಲ್ರಿಗೂ ಗೊತ್ತಿದೆ, ಇವರು ಬಂದು ಇಂಡಿಯನ್ ಹಾಗೆಯೇ CEO ಮೈಕ್ರೋಸಾಫ್ಟ್ ಏನಿದೆ ಅದರದ್ದು CEO. ಇವರ ಲೀಡರ್ಶಿಪ್ ಇಂದ ಇವಾಗ AI ಹಾಗೆಯೇ ಕ್ಲೌಡ್ ಕಂಪ್ಯೂಟಿಂಗ್ ಅಲ್ಲಿ ಮೈಕ್ರೋಸಾಫ್ಟ್ ಅನ್ನೋದು ಟಾಪ್ ಅಲ್ಲಿದೆ. ಇದಕ್ಕೆ ಕಾರಣ ಏನಂದ್ರೆ ಎಫೆಕ್ಟಿವ್ ಲೀಡರ್ಶಿಪ್. ಹಾಗಾಗಿ ಲೀಡರ್ಶಿಪ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಪಾತ್ರನ ವಹಿಸುತ್ತೆ. ಈ ಸ್ಕಿಲ್ಸನ್ನ ಯಾವ ರೀತಿ ಇಂಪ್ರೂವ್ ಮಾಡ್ಕೊಬೋದು ಅಂತ ಹೇಳೋದಾದರೆ, ಕೆಲವೊಂದು ವರ್ಕ್ಶಾಪ್ಸ್ನ ಜಾಯಿನ್ ಮಾಡ್ಕೊಬೋದು ಅಥವಾ ಪ್ರಾಜೆಕ್ಟಲ್ಲಿ ಟೀಮ್ ಪ್ರಾಜೆಕ್ಟಲ್ಲಿ ನಾವು ನಮ್ಮನ್ನು ತೊಡಗಿಸ್ಕೊಳ್ಳೋದು, ಹಾಗೆಯೇ ಕೆಲವೊಂದು ಲೀಡರ್ಶಿಪ್ ರೋಲ್ಸಲ್ಲಿ ನಾವು ವಾಲಂಟಿಯರ್ ಆಗೋದು. ಸೊ ಇಂಥದ್ರಿಂದ ನಾವು ಈ ಸ್ಕಿಲ್ಲನ್ನು ನಾವು ಇಂಪ್ರೂವ್ ಮಾಡ್ಕೊಬೋದು. ಸೆಕೆಂಡ್ ಒನ್ ಬಂದ್ಬಿಟ್ಟು ಕಮ್ಯುನಿಕೇಷನ್ ಸ್ಕಿಲ್ಸ್. ನಮಗೆಲ್ಲ ಗೊತ್ತೇ ಇದೆ, ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಹೇಳಿದ್ರೆ ಒಂದು ಐಡಿಯಾನ ಪ್ರಾಪರಾಗಿ ಕನ್ವೆ ಮಾಡೋದು, ಕ್ಲಿಯರ್ ಆಗಿ ಇದನ್ನು ಅರ್ಥ ಆಗೋ ಥರ ನಾವು ಅದನ್ನು ಕನ್ವೆ ಮಾಡೋದು. ಇದಿಷ್ಟೇ ಅಲ್ಲ, ಯಾವುದೇ ವಿಷಯ ಆಗಿರ್ಬೋದು ಅದನ್ನು ನಾವು ಪ್ರಾಪರಾಗಿ ಅರ್ಥ ಮಾಡಿಕೊಂಡು ಅದನ್ನು ಅಳವಡಿಸ್ಕೊಳ್ಳೋದು ಕೂಡ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಹೇಳ್ತಾರೆ. ಬಿಸ್ನೆಸ್ ಪ್ರಪೋಸಲ್ನ ಪ್ರೆಸೆಂಟ್ ಮಾಡಬೇಕಾದ್ರೆ, ಟೀಮ್ನ ಮ್ಯಾನೇಜ್ ಮಾಡಬೇಕಾದ್ರೆ, ಒಪಿನಿಯನ್ಸ್ನ ಹೇಳಬೇಕಾದ್ರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಒಂದು ಟ್ರಸ್ಟನ್ನು ಬಿಲ್ಡ್ ಮಾಡುತ್ತೆ, ಹಾಗೆಯೇ ಕ್ಲಾರಿಟಿನ ಕೂಡ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಒಬ್ಬ ಮಾರ್ಕೆಟರ್ ಅವನ ಪ್ರಾಡಕ್ಟ್ ಸೇಲ್ ಮಾಡೋದ್ರ ಜೊತೆಗೆ ಅವನ ಬಿಸ್ನೆಸ್ ಐಡಿಯಾನ ಕೂಡ ಸೇಲ್ ಮಾಡಬೇಕಾಗಿರುತ್ತೆ. ಆವಾಗ ಮಾತ್ರ ಕ್ಲೈಂಟ್ಸ್ ಕನ್ವಿನ್ಸ್ ಆಗ್ತಾರೆ. ಹಾಗಾಗಿ ಇಂಥ ಟೈಮಲ್ಲೂ ಕೂಡ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಸ್ಕಿಲ್ಲನ್ನು ನಾವು ಯಾವ ರೀತಿ ಇಂಪ್ರೂವ್ ಮಾಡ್ಕೊಬೋದು ಅಂತ ಹೇಳೋದಾದರೆ, ಪಬ್ಲಿಕ್ ಸ್ಪೀಕಿಂಗನ್ನು ಪ್ರಾಕ್ಟೀಸ್ ಮಾಡೋದು, ಇಮೇಲನ್ನು ಬರೆಯೋದು, ಹಾಗೆಯೇ ಫೀಡ್ಬ್ಯಾಕನ್ನು ತಗೊಳ್ಳೋದು. ಸೊ ಇದೆಲ್ಲದರ ಮೂಲಕ ನಾವೇನು ಮಾಡ್ಕೊಬೋದು, ಇದನ್ನು ಇಂಪ್ರೂವ್ ಮಾಡ್ಕೊಬೋದು. ಹಾಗೆಯೇ ಕೆಲವೊಂದು ಟೂಲ್ಸ್ ಕೂಡ ಅವೈಲೇಬಲ್ ಇದೆ, ಅದನ್ನು ಕೂಡ ಯೂಸ್ ಮಾಡೋದು. ಫಾರ್ ಎಕ್ಸಾಂಪಲ್, ಇವಾಗ ಟೋಸ್ಟ್ ಮಾಸ್ಟರ್ ಅನ್ನೋ ಟೂಲ್ನ ಕೂಡ ಯೂಸ್ ಮಾಡ್ಕೋಬೋದು. ಥರ್ಡ್ ಒನ್ ಬಂದ್ಬಿಟ್ಟು ಸ್ಟ್ರಾಟಜಿಕ್ ಥಿಂಕಿಂಗ್ ಹಾಗೆಯೇ ಪ್ರಾಬ್ಲಮ್ ಸಾಲ್ವಿಂಗ್. ಪ್ರತಿಯೊಂದು ಕಂಪನಿಯಲ್ಲೂ ಅವ್ರದ್ದೇ ಆದಂತಹ ಚಾಲೆಂಜಸ್ ಇರುತ್ತೆ, ಬೇರೆ ಬೇರೆ ರೀತಿಯಾದಂತಹ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಇಂಥದನ್ನು ಐಡೆಂಟಿಫೈ ಮಾಡೋದು, ಹಾಗೆಯೇ ಅದಕ್ಕೆ ಬೇರೆ ಬೇರೆ ರೀತಿಯ ಸೊಲ್ಯೂಷನ್ಸ್ನ ಹುಡುಕೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಕಂಪನಿ ಕೂಡ ಯಾವ ರೀತಿ ಪ್ರೊಫೆಷನಲ್ಸ್ನ ಹುಡುಕ್ತಾರೆ ಅಂತ ಹೇಳೋದಾದರೆ, ಟ್ರೆಂಡ್ಸನ್ನ ಅನಲೈಸ್ ಮಾಡೋರು, ಹಾಗೆಯೇ ಅದಕ್ಕೆ ತಕ್ಕ ಹಾಗೆ ಇನ್ಫಾರ್ಮ್ಡ್ ಡಿಸಿಷನ್ಸ್ನ ತಗೊಳ್ಳೋಂಥ ಪ್ರೊಫೆಷನಲ್ಸ್ನ ಹುಡುಕ್ತಾರೆ. ಹಾಗಾಗಿ ಈ ಸ್ಕಿಲ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಜೆಫ್ ಬೆಜೋಸ್ ಅನ್ನೋರ ಸ್ಟ್ರಾಟಜಿಕ್ ಥಿಂಕಿಂಗ್ ಇಂದಾಗಿ ಅಮೆಜಾನ್ ಅನ್ನೋದು ಆನ್ಲೈನ್ ಬುಕ್ ಸ್ಟೋರಿಂದ ಹಿಡಿದು ಗ್ಲೋಬಲ್ ಕಾಮರ್ಸ್ ಜೈಂಟ್ ಆಗಿ ಬದಲಾಗಿದೆ. ಈ ಸ್ಕಿಲ್ಲನ್ನು ಯಾವ ರೀತಿ ಇಂಪ್ರೂವ್ ಮಾಡ್ಕೋಬೋದು ಅಂತ ಹೇಳೋದಾದರೆ, ಕೇಸ್ ಸ್ಟಡೀಸನ್ನು ಓದೋದಾಗಿರ್ಬೋದು, ಅದನ್ನು ಅರ್ಥ ಮಾಡ್ಕೊಳ್ಳೋದಾಗೇ ಕೆಲವೊಂದು ಸ್ಟ್ರಾಟಜಿ ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಸೊ ಈ ರೀತಿ ಬೇರೆ ಬೇರೆ ವಿಧಾನದಲ್ಲಿ ನಾವು ಈ ಸ್ಕಿಲ್ಲನ್ನು ಇಂಪ್ರೂವ್ ಮಾಡ್ಕೋಬೋದು.
ಫೋರ್ತ್ ಒನ್ ಬಂದ್ಬಿಟ್ಟು ಫೈನಾನ್ಷಿಯಲ್ ಅಕ್ಯುಮನ್. ಅಂದರೆ ನೀವು ನಾನ್ ಫಿನಾನ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿದ್ರೂ ಕೂಡ ಕೆಲವೊಂದು ಫೈನಾನ್ಸ್ ಪ್ರಿನ್ಸಿಪಲ್ಸ್ನ ತಿಳ್ಕೊಳ್ಳೋದಂದರೆ ಬಜೆಟಿಂಗ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಕಾಸ್ಟ್ ಅನಾಲಿಸಿಸ್ ಆಗಿರ್ಬೋದು, ಈ ರೀತಿಯ ಬೇಸಿಕ್ ಪ್ರಿನ್ಸಿಪಲ್ಸ್ನ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಿಂದಾಗಿ ನಿಮಗೆ ರಿಸೋರ್ಸ್ ಅಲೋಕೇಶನ್ ಮಾಡೋದಾಗಿರ್ಬೋದು ಅಥವಾ ಪ್ರಾಫಿಟನ್ನು ಇನ್ಕ್ರೀಸ್ ಮಾಡೋದಕ್ಕೆ ಅಟ್ಲೀಸ್ಟ್ ಸ್ವಲ್ಪನಾದರೂ ಕಂಪ್ನಿಗೆ ಕಾಂಟ್ರಿಬ್ಯೂಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಈ ಸ್ಕಿಲ್ಲನ್ನು ಯಾವ ರೀತಿ ಇಂಪ್ರೂವ್ ಮಾಡೋದು ಅಂತ ಹೇಳಿದ್ರೆ ಕೆಲವೊಂದು ಬೇಸಿಕ್ ಫೈನಾನ್ಸ್ ಕೋರ್ಸ್ ಏನಿರುತ್ತೆ ಅಂಥದ್ದನ್ನು ತಗೊಳ್ಳೋದು, ಕೆಲವೊಂದು ಉಡೆಮಿ ಆಗಿರ್ಬೋದು ಅಥವಾ ಕೋರ್ಸರ್ ಆಗಿರ್ಬೋದು. ಸೊ ಇಂಥವ್ರು ಪ್ರೊವೈಡ್ ಮಾಡುವಂಥ ಬೇಸಿಕ್ ಫೈನಾನ್ಸ್ ಕೋರ್ಸಸನ್ನು ತಗೊಳ್ಳೋದ್ರಿಂದ ನೀವು ಈ ಸ್ಕಿಲ್ಲನ್ನು ಇಂಪ್ರೂವ್ ಮಾಡ್ಕೋಬೋದು. ಫಿಫ್ತ್ ಒನ್ ಬಂದ್ಬಿಟ್ಟು ನೆಟ್ವರ್ಕಿಂಗ್ ಆ್ಯಂಡ್ ರಿಲೇಷನ್ಶಿಪ್ ಮ್ಯಾನೇಜ್ಮೆಂಟು. ಇವತ್ತಿನ ಕಾಲದಲ್ಲಿ ನೆಟ್ವರ್ಕಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬೇರೆ ಬೇರೆ ಪ್ರೊಫೆಷನಲ್ ಕನೆಕ್ಷನ್ಸನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಳೋದು, ಹಾಗೆಯೇ ಅದನ್ನು ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸ್ಟ್ರಾಂಗ್ ನೆಟ್ವರ್ಕಿಂದ ನಿಮಗೆ ಬೇರೆ ಬೇರೆ ಜಾಬ್ ಆಪರ್ಚುನಿಟಿ ಸಿಗುವಂಥ ಚಾನ್ಸಸ್ ಇರುತ್ತೆ, ಒಳ್ಳೆ ಜಾಬ್ ಆಪರ್ಚುನಿಟಿ ಸಿಗುವಂಥ ಚಾನ್ಸಸ್ ಇರುತ್ತೆ, ಹಾಗೆಯೇ ಒಳ್ಳೆ ಮೆಂಟರ್ಶಿಪ್ ಸಿಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ನೆಟ್ವರ್ಕಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ನೀವು ಯಾವ ರೀತಿ ಇಂಪ್ರೂವ್ ಮಾಡ್ಕೊಬೋದು ಅಂತ ಹೇಳಿದಾದರೆ ಬೇರೆ ಬೇರೆ ಇಂಡಸ್ಟ್ರಿ ಇವೆಂಟ್ಸ್ನ ಅಟೆಂಡ್ ಮಾಡೋದಾಗಿರ್ಬೋದು ಅಥವಾ ಅಲ್ಯೂಮ್ನೈ ಜೊತೆ ನೀವು ಕನೆಕ್ಟ್ ಮಾಡೋದು, ಹಾಗೆಯೇ ಬೇರೆ ಬೇರೆ ಪ್ರೊಫೆಷನಲ್ಸ್ ಜೊತೆ ನೀವು ಲಿಂಕ್ಡ್ಇನ್ನಲ್ಲಿ ಕನೆಕ್ಟ್ ಮಾಡೋದ್ರಿಂದ ನೀವು ನೆಟ್ವರ್ಕಿಂಗನ್ನು ಇಂಪ್ರೂವ್ ಮಾಡ್ಕೊಬೋದು. ಸಿಕ್ಸ್ತ್ ಒನ್ ಬಂದ್ಬಿಟ್ಟು ಅಡಾಪ್ಟಬಿಲಿಟಿ ಆ್ಯಂಡ್ ಲರ್ನಿಂಗ್ ಎಜಿಲಿಟಿ. ನಮಗೆಲ್ರಿಗೂ ಗೊತ್ತೇ ಇದೆ, ನಾವು ಬೇರೆ ಬೇರೆ ರೋಲ್ಸಲ್ಲಿ ಬೇರೆ ಬೇರೆ ಕಂಪ್ನಿಲಿ ವರ್ಕ್ ಮಾಡಬೇಕಾಗಿರುತ್ತೆ. ಹಾಗೆ ಟೆಕ್ನಾಲಜಿ ಕೂಡ ದಿನೇ ದಿನೇ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಇದೆಲ್ಲದ್ರ ಜೊತೆ ಅಡ್ಜಸ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೆ ಗೊತ್ತಿದೆ ಈ ಬಿಸ್ನೆಸ್ ವರ್ಲ್ಡ್ ಅನ್ನೋದು ಕಾನ್ಸ್ಟೆಂಟ್ ಆಗಿ ಚೇಂಜ್ ಆಗ್ತಾ ಇರುತ್ತೆ, ಬೆಳೀತಾ ಇರುತ್ತೆ. ಸೊ ಇದ್ರ ಜೊತೆ ಅಡಾಪ್ಟಬಿಲಿಟಿ ಸ್ಕಿಲ್ ಅನ್ನೋದು ಇದ್ರೆ ಮಾತ್ರ ನಮಗೆ ಈ ಚೇಂಜಸ್ ಜೊತೆ ಹೊಂದ್ಕೊಳ್ಳೋಕ್ಕಾಗತ್ತೆ. ನಮ್ಗೆಲ್ರಿಗೂ ಗೊತ್ತಿದೆ ಈ ಪ್ಯಾಂಡಮಿಕ್ ಟೈಮಲ್ಲಿ ಏನಾಯಿತು ಅಂತ ಹೇಳಿದ್ರೆ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಕ್ರಿಯೇಟ್ ಆಯಿತು. ಹಿಂಗಿದಾಗ ಜನರಿಗೆ ಹೊಸ ಎನ್ವೈರ್ನ್ಮೆಂಟ್ ಅಂದರೆ ಅವರ ಮನೆಯಲ್ಲೇ ಕೂತ್ಕೊಂಡು ವರ್ಕ್ ಮಾಡುವಂಥ ಆಪರ್ಚುನಿಟಿ ಕ್ರಿಯೇಟ್ ಆಯಿತು. ಹಾಗೆಯೇ ಬೇರೆ ಬೇರೆ ಟೂಲ್ಸ್ನ ಯೂಸ್ ಮಾಡೋ ಥರ ಆಯಿತು, ಯೂಸ್ ಮಾಡಿ ಕನೆಕ್ಟ್ ಮಾಡೋ ಥರ ಆಯಿತು. ಸೊ ಹೀಗಾದಾಗ ಅಡಾಪ್ಟಬಿಲಿಟಿ ಸ್ಕಿಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಸ್ಕಿಲ್ಲನ್ನು ನಾವು ಯಾವ ರೀತಿ ಇಂಪ್ರೂವ್ ಮಾಡ್ಕೊಬೋದು ಅಂತ ಹೇಳಿದ್ರೆ ಯಾವುದಾದ್ರೂ ಹೊಸ ಟೂಲ್ ಬಂದರೆ ಅದನ್ನು ಕಲಿಯೋದು ಅಥವಾ ಅದನ್ನು ಟ್ರೈ ಮಾಡೋದಾಗಿರ್ಬೋದು, ಹಾಗೆಯೇ ಲೈಫ್ ಲಾಂಗ್ ಕಲಿಯೋವಂಥ ಮನಸ್ಥಿತಿನ ಬೆಳೆಸ್ಕೊಳ್ಳೋದಾಗಿರ್ಬೋದು. ಸೊ ಇದರಿಂದಾಗಿ ನಾವು ಈ ಸ್ಕಿಲ್ಲನ್ನು ಇಂಪ್ರೂವ್ ಮಾಡ್ಕೋಬಹುದು. ಸೆವೆಂತ್ ಒನ್ ಬಂದ್ಬಿಟ್ಟು ಎಮೋಷನಲ್ ಇಂಟೆಲಿಜೆನ್ಸ್. ಎಮೋಷನಲ್ ಇಂಟೆಲಿಜೆನ್ಸ್ ಅಂತ ಹೇಳಿದಾಗ ನಿಮ್ಮ ಎಮೋಷನ್ಸ್ನ ಅರ್ಥ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ಬೇರೆಯವರ ಎಮೋಷನ್ಸ್ ಕೂಡ ಅರ್ಥ ಮಾಡ್ಕೊಬೇಕಾಗಿರುತ್ತೆ. ಅಂದರೆ ಒಂದು ವರ್ಕ್ ಅಂತ ಬಂದಾಗ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತ್ರ ನೀವು ಥಿಂಕ್ ಮಾಡದೆ ಬೇರೆಯವರ ಪಾಯಿಂಟ್ ಆಫ್ ವ್ಯೂ ಅಲ್ಲೂ ಕೂಡ ನೀವು ಥಿಂಕ್ ಮಾಡಬೇಕಾಗಿರುತ್ತೆ. ಇದರಿಂದಾಗಿ ಒಳ್ಳೆ ರಿಲೇಷನ್ಶಿಪ್ ಬಿಲ್ಡ್ ಮಾಡೋಕ್ಕಾಗುತ್ತೆ. ಈ ಎಮೋಷನಲ್ ಇಂಟೆಲಿಜೆನ್ಸ್ ಅನ್ನೋದು ಟೀಮ್ ವರ್ಕಲ್ಲಾಗಿರ್ಬೋದು, ನೆಗೋಷಿಯೇಷನಲ್ಲಾಗಿರ್ಬೋದು, ಹಾಗೆಯೇ ಲೀಡರ್ಶಿಪ್ ಸ್ಕಿಲ್ಸಲ್ಲಾಗಿರ್ಬೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಒಬ್ಬ ಮ್ಯಾನೇಜರು ಅವರ ಟೀಮಲ್ಲಿರುವಂಥ ಟೀಮ್ ಸ್ಟ್ರೆಸ್ ಲೆವೆಲ್ನ ಅರ್ಥ ಮಾಡಿಕೊಂಡ್ರೆ ಬರ್ನ್ಔಟನ್ನು ಕಡಿಮೆ ಮಾಡ್ಬೋದು, ಹಾಗೆಯೇ ಪ್ರೊಡಕ್ಟಿವಿಟಿನ ಕೂಡ ಇನ್ಕ್ರೀಸ್ ಮಾಡ್ಬೋದು. ಈ ಸ್ಕಿಲ್ನ ಯಾವ ರೀತಿ ಇಂಪ್ರೂವ್ ಮಾಡ್ಕೊಬೋದು ಅಂತ ಹೇಳೋದಾದರೆ ನೀವು ಆ್ಯಕ್ಟಿವ್ ಲಿಸ್ನಿಂಗನ್ನು ಪ್ರಾಕ್ಟೀಸ್ ಮಾಡಬೇಕಾಗಿರುತ್ತೆ. ಆ್ಯಕ್ಟಿವ್ ಲಿಸ್ನಿಂಗ್ ಅಂತ ಹೇಳಿದ್ರೆ ಬೇರೆಯವರ ಮನಸ್ಥಿತಿ ಅಥವಾ ಬೇರೆಯವರ ಪಾಯಿಂಟ್ ಆಫ್ ವ್ಯೂ ಏನಿರುತ್ತೆ ಅದನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಹಾಗೆಯೇ ನಿಮ್ಮ ಎಮೋಷ್ನಲ್ ಟ್ರಿಗರ್ಸ್ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ಕಂಟ್ರೋಲ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಇದ್ರ ಜೊತೆ ನಿಮಗೆ ಎಮೋಷನಲ್ ಇಂಟೆಲಿಜೆನ್ಸ್ ಬುಕ್ಗಳು ಕೂಡ ಅವೈಲೇಬಲ್ ಇದೆ, ನೀವು ಅದನ್ನು ಕೂಡ ರೆಫರ್ ಮಾಡ್ಬೋದು. ಏಯ್ತ್ ಒನ್ ಬಂದ್ಬಿಟ್ಟು ಟೆಕ್ನಾಲಜಿಕಲ್ ಪ್ರೊಫಿಷಿಯನ್ಸಿ. ನಾನು ಆಲ್ರೆಡಿ ಹೇಳಿದೆ, ಟೆಕ್ನಾಲಜಿ ಅನ್ನೋದು ದಿನೇ ದಿನೇ ಅಡ್ವಾನ್ಸ್ ಆಗ್ತಾನೆ ಇರುತ್ತೆ, ಬೆಳೀತಾನೇ ಇರುತ್ತೆ. ಸೊ ಇದ್ರ ಜೊತೆ ನಾವು ಕೂಡ ಅಪ್ಡೇಟ್ ಆಗ್ತಾ ಇರಬೇಕಾಗಿರುತ್ತೆ. ನಮ್ಮ ಇಂಡಸ್ಟ್ರಿ ಏನಿರುತ್ತೆ ಅಥವಾ ನಮ್ಮ ಫೀಲ್ಡ್ ಏನಿರುತ್ತೆ ಅದಕ್ಕೆ ತಕ್ಕ ಬೇರೆ ಬೇರೆ ಸಾಫ್ಟ್ವೇರ್ ಆಗಿರ್ಬೋದು, ಕೆಲವೊಂದು ಟೂಲ್ಸ್ ಆಗಿರ್ಬೋದು. ಸೊ ಇದರ ನಾಲೆಡ್ಜು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಟೆಕ್ನಾಲಜಿ ಜೊತೆ ನಾವು ಕೂಡ ಎಷ್ಟು ಅಪ್ಡೇಟೆಡ್ ಆಗಿರ್ತೀವಿ ಅಷ್ಟು ಒಳ್ಳೆ ಆಪರ್ಚುನಿಟೀಸ್ ಸಿಗುತ್ತೆ, ಹಾಗೆಯೇ ಕರಿಯರ್ ಗ್ರೋತ್ ಕೂಡ ಸಿಗುತ್ತೆ. ಹಾಗಾಗಿ ಟೆಕ್ನಾಲಜಿ ಜೊತೆ ನಾವು ಕೂಡ ಅಪ್ಡೇಟೆಡ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಕೆಲವೊಂದು ಟ್ರೆಂಡಿಂಗಲ್ಲಿ ನಡೀತಾ ಇರೋಂಥ ಡೇಟಾ ಅನಾಲಿಸಿಸ್ ಟೂಲ್ಸ್ ಆಗಿರ್ಬೋದು, ಅಂದರೆ ಟ್ಯಾಬ್ಲೋ ಆಗಿರ್ಬೋದು ಅಥವಾ ಪವರ್ BI ಆಗಿರ್ಬೋದು. ಸೊ ಇದ್ರ ಬಗ್ಗೆ ನಾಲೆಡ್ಜ್ ಇದ್ರೆ ನಿಮಗೆ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ಈ ಸ್ಕಿಲ್ಲನ್ನು ನೀವು ಯಾವ ರೀತಿ ಇಂಪ್ರೂವ್ ಮಾಡ್ಕೊಬೋದು ಅಂತ ಹೇಳಿದರೆ ಕೆಲವೊಂದು ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಈ ರೀತಿಯ ಬೇರೆ ಬೇರೆ ಕೋರ್ಸ್ಗಳನ್ನ ಪ್ರೊವೈಡ್ ಮಾಡ್ತಾರೆ. ಸೊ ಅಂಥ ಕೋರ್ಸ್ಗಳನ್ನ ತಗೊಳ್ಳೋದ್ರಿಂದ ಈ ಸ್ಕಿಲ್ಲನ್ನು ಇಂಪ್ರೂವ್ ಮಾಡ್ಕೋಬೋದು. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸ್ಪೆಷಲೈಸ್ಡ್ ಸ್ಕಿಲ್ಸ್ ಬೇಸ್ಡ್ ಆನ್ MBA ಸ್ಪೆಷಲೈಸೇಷನ್ ಆರ್ MBA ಸ್ಟ್ರೀಮ್. ಸೊ ಇದ್ರ ಬಗ್ಗೆ ವಿಡಿಯೋ ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ಹಾಕಿದ್ದೀನಿ, ಸ್ಪೆಷಲೈಸೇಷನ್ ವಿಡಿಯೋ ಹಾಕಿದ್ದೀನಿ. ಸೊ ಅದನ್ನು ಹೋಗಿ ನೀವು ಚೆಕ್ ಮಾಡ್ಕೋಬೋದು. ಇವುಗಳ ಜೊತೆ ಕೆಲವೊಂದು ಸರ್ಟಿಫಿಕೇಷನ್ ಕೋರ್ಸ್ಗಳ ಬಗ್ಗೆ ಮಾತಾಡೋಣ. ಒಂದು MBA ಸ್ಟೂಡೆಂಟ್ಸ್ಗೆ ಒಳ್ಳೆ ಕರಿಯರ್ ಆಪರ್ಚುನಿಟಿ ಸಿಗಬೇಕು ಅಂತ ಹೇಳಿದ್ರೆ ಅವರ ರೆಸ್ಯೂಮಲ್ಲಿ ಕೆಲವೊಂದು ಸರ್ಟಿಫಿಕೇಷನ್ಸ್ನ ಆ್ಯಡ್ ಮಾಡಿರಬೇಕಾಗಿರುತ್ತೆ. ಸೊ ಅದ್ರ ಬಗ್ಗೆ ಮಾತಾಡೋಣ.
ಸೊ ಮೊದಲಿಗೆ ಬಂದ್ಬಿಟ್ಟು ಎಲ್ಲ ಸ್ಪೆಷಲೈಸೇಷನ್ ಅವರು ಕಾಮನ್ ಆಗಿ ಯಾವ್ಯಾವ ಸರ್ಟಿಫಿಕೇಶನ್ ಕೋರ್ಸಸ್ನ ತಗೊಬೋದು ಅಂತ ಮಾತಾಡೋಣ. ಅದರಲ್ಲಿ ಮೊದಲಿಗೆ ಬಂದ್ಬಿಟ್ಟು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್, ಸೊ ಈ ಕೋರ್ಸ್ ಅನ್ನ ತಗೋಬಹುದು. ಸೆಕೆಂಡ್ ಒನ್ ಸರ್ಟಿಫೈಡ್ ಬಿಸ್ನೆಸ್ ಅನಾಲಿಸ್ಟ್ ಪ್ರೊಫೆಷನಲ್. ಥರ್ಡ್ ಒನ್ ಡೇಟಾ ಅನಾಲಿಟಿಕ್ಸ್ ಅಂಡ್ ಬಿಸ್ನೆಸ್ ಇಂಟೆಲಿಜೆನ್ಸ್. ಇದರಲ್ಲಿ ಬಂದ್ಬಿಟ್ಟು ಟ್ಯಾಬ್ಲೂ ಆಗಿರ್ಬೋದು, ಪವರ್ BI ಆಗಿರ್ಬೋದು, ಗೂಗಲ್ ಅನಾಲಿಟಿಕ್ಸ್ ಆಗಿರ್ಬೋದು. ಸೊ ಈ ರೀತಿ ಬೇರೆ ಬೇರೆ ಕೋರ್ಸ್ ನೀವು ಕನ್ಸಿಡರ್ ಮಾಡಬಹುದು. ಸೆಕೆಂಡ್ ಒನ್ ಬಂದ್ಬಿಟ್ಟು ಫೈನಾನ್ಸ್ ಸ್ಪೆಷಲೈಸೇಷನ್. ನೀವೇನಾದ್ರು ಫೈನಾನ್ಸ್ ಸ್ಪೆಷಲೈಸೇಷನ್ ತಗೊಂಡಿದ್ರೆ ಕೆಲವೊಂದು ಸರ್ಟಿಫಿಕೇಶನ್ ಕನ್ಸಿಡರ್ ಮಾಡಬಹುದು. ಫಸ್ಟ್ ಒನ್ ಬಂದ್ಬಿಟ್ಟು ಚಾರ್ಟೆಡ್ ಫೈನಾನ್ಷಿಯಲ್ ಅನಾಲಿಸ್ಟ್, ಸೆಕೆಂಡ್ ಒನ್ ಫೈನಾನ್ಷಿಯಲ್ ರಿಸ್ಕ್ ಮ್ಯಾನೇಜರ್, ಥರ್ಡ್ ಒನ್ ಸರ್ಟಿಫೈಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್. ಸೊ ಈ ಕೋರ್ಸ್ ಗಳನ್ನ ನೀವು ಕನ್ಸಿಡರ್ ಮಾಡಬಹುದು. ನೀವೇನಾದ್ರೂ ಮಾರ್ಕೆಟಿಂಗ್ ಸ್ಟೂಡೆಂಟ್ ಆಗಿದ್ರೆ ಗೂಗಲ್ ಆಡ್ ಸರ್ಟಿಫಿಕೇಶನ್ ಆಗಿರ್ಬೋದು, ಹಬ್ಸ್ಪಾಟ್ ಕಂಟೆಂಟ್ ಮಾರ್ಕೆಟಿಂಗ್ ಸರ್ಟಿಫಿಕೇಶನ್ ಆಗಿರ್ಬೋದು, ಫೇಸ್ಬುಕ್ ಬ್ಲೂ ಪ್ರಿಂಟ್ ಸರ್ಟಿಫಿಕೇಶನ್ ಆಗಿರ್ಬೋದು. ಸೊ ಇಂಥದನ್ನ ಕನ್ಸಿಡರ್ ಮಾಡಬಹುದು. HR ಸ್ಟೂಡೆಂಟ್ಸ್ ಸರ್ಟಿಫೈಡ್ ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಸ್ಪೆಷಲಿಸ್ಟ್ ಹಾಗೇನೆ ಪ್ರೊಫೆಷನಲ್ ಇನ್ ಹ್ಯೂಮನ್ ರಿಸೋರ್ಸ್ ಸರ್ಟಿಫಿಕೇಶನ್ಸ್ ನ ಕನ್ಸಿಡರ್ ಮಾಡಬಹುದು. ಹಾಗೇನೆ ಆಪರೇಷನ್ಸ್ ಸ್ಟೂಡೆಂಟ್ಸ್ ಸರ್ಟಿಫೈಡ್ ಸಪ್ಲೈ ಚೈನ್ ಪ್ರೊಫೆಷನಲ್ ಹಾಗೇನೆ ಲೀನ್ 6 ಸಿಗ್ಮಾ ಗ್ರೀನ್ ಬೆಲ್ಟ್ ಕೋರ್ಸಸ್ ಅನ್ನ ಕನ್ಸಿಡರ್ ಮಾಡಬಹುದು. MBA ಅನ್ನೋದು ಒಂದು ಬಿಗಿನಿಂಗ್ ಆಗಿರುತ್ತೆ. ಇದ್ರ ಜೊತೆ ಬೇರೆ ಬೇರೆ ಸ್ಕಿಲ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಸ್ಕಿಲ್ಸೇ ನಿಮ್ಮನ್ನ ತಗೊಂಡೋಗಿ ಬೇರೆದೇ ಕಡೆ ನಿಲ್ಸುತ್ತೆ. ಅಂದ್ರೆ ನೀವು ಸ್ಟ್ಯಾಂಡ್ ಔಟ್ ಆಗಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನಾನು ಹೇಳಿದಂತ ಎಲ್ಲ ಸ್ಕಿಲ್ಸ್ ನ ಕೂಡ ನೀವು ಕಲಿಯೋದಕ್ಕೆ ಅಥವಾ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಕ್ಕೆ ಟ್ರೈ ಮಾಡಿ. ಇದರಿಂದ ನೀವು ಬೇರೆ ಬೇರೆ ಜಾಬ್ ಆಪರ್ಚುನಿಟೀಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಹಾಗೆ ಒಳ್ಳೆ ಕರಿಯರ್ ಗ್ರೋತ್ ಅನ್ನ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಅಂಡ್ ಯೂಸ್ಫುಲ್ ಆಗಿದೆ ಅಂತ ಕೂಡ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಕಾಮೆಂಟ್ ಕೂಡ ಮಾಡಿ. ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಬಾಯ್ ಬಾಯ್.